ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ಮತ್ತು ಗೃಹಲಕ್ಷ್ಮಿಯರಿಗೆ ಸರ್ಕಾರ ಬಂದು ನಿರಾಸೆಯನ್ನು ಮಾಡಿದೆ. ಸೊ ಅದು ಏನು ವಿಚಾರ ಇದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ನನ್ನ ಪೇಜ್ ಬಂದು ಸರ್ಕಾರಿ ಯೋಜನೆಗಳು ಸ್ಕೀಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾವು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದಾಗ ಈ ಥರದ ಸ್ಕೀಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಸೊ ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ನೋಡೋದಾದರೆ ನಿಮಗೆ ಗೊತ್ತಿದೆ, ಆಲ್ರೆಡಿ ಕೊನೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಬಂದು ಜೂನ್ ತಿಂಗಳ ಮೊದಲೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅವರು ಕಳೆದ ತಿಂಗಳೇ ಸ್ಟೇಟ್ಮೆಂಟ್ ಕೊಟ್ಟಿರೋದಿದೆ. ಬಟ್ ಇವಾಗ ಒಂದು 4-5 ದಿನಗಳ ಹಿಂದೆ, ಕಳೆದ ತಿಂಗಳಂದರೆ ತುಂಬ ಡಿಲೇ ಆಗಿಬಿಡ್ತು, ಅವ್ರು ಇವತ್ತು ಹೇಳಿದ ನಾಳೆಗೇ ಇರೋದಿಲ್ಲ ಸರ್ಕಾರದಲ್ಲಿ. ಸೊ ಇವಾಗ 4-5 ದಿನದ ಹಿಂದಿನ ನೋಡೋದಾದರೆ ಎಲ್ಲ ಮೀಡಿಯಾದವ್ರೂ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳ್ತಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ 20ನೇ ಕಂತಿನ ಹಣ ಬಂದಿಲ್ಲ, ಏನಕ್ಕೆ ಡಿಲೇ ಮಾಡ್ತಾ ಇದ್ದೀರಾ, ಮಹಿಳೆಯರು ಇದನ್ನೇ ನಂಬ್ಕೊಂಡಿದ್ದಾರೆ ಅಂತ. ಸೊ ಅದು ನೀವೆಲ್ಲ ಸುದ್ದಿ ಮಾಧ್ಯಮದಲ್ಲೂ ನೋಡಿರ್ತೀರ ಸ್ನೇಹಿತರೆ. ಆವಾಗ ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಇಲ್ಲ ಆಲ್ರೆಡಿ ಹಣ ಬಂದಿದೆ, ನಾವು ಅದನ್ನು ಪಾಸ್ ಮಾಡ್ತೀವಿ. 20ನೇ ಕಂತಂದರೆ ಮಾರ್ಚ್ ತಿಂಗಳ ಹಣ, ನಮ್ಮ ಹತ್ರ ಏಪ್ರಿಲ್ ತಿಂಗಳ ಹಣ ರೆಡಿ ಇದೆ, ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ನಮಗೆ ಆ ಹಣದಲ್ಲಿ ತೊಂದರೆ ಆಗಿದೆ, ಅವರು ಯಾವುದೇ ಕಾರಣಕ್ಕೂ ನಮಗೆ ಮಾರ್ಚ್ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಲ್ಲ, 20ನೇ ಕಂತು ಅಂತ ಹೇಳಿದ ತಕ್ಷಣ ಏಪ್ರಿಲ್ ತಿಂಗಳ ಹಣ ರೆಡಿ ಇದೆ, ಮಾರ್ಚ್ ತಿಂಗಳ ಹಣ ಫೈನಾನ್ಷಿಯಲ್ ಇಯರ್ ಎಂಡ್ ಇತ್ತು. ಸೊ ಅದು ನಿಮಗೂ ಗೊತ್ತಿದೆ, ಅದರಲ್ಲಿ ಹಾಗಾಗಿದೆ ಹೀಗಾಗಿದೆ ಅನ್ನೋ ಒಂದು ಸಮಂಜಾಶನ ಕೊಡ್ತಾನೆ ಬಂದರು ಅವರು. ಸೊ ಅದು ಬಿಟ್ಟರೆ 20ನೇ ಕಂತಿಂದು ಅಂತ ಕೇಳಿದ ತಕ್ಷಣವೇ ಇನ್ನು 4-5 ದಿನದ ಚೆಕ್ ಪಾಸ್ ಮಾಡ್ತೀವಿ, ಆಲ್ರೆಡಿ ನಾವು ಸಿಗ್ನೇಚರ್ ಎಲ್ಲ ಮಾಡಿದ್ದೀವಿ, ಹಣ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಂದಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಇನ್ನೊಂದು 4-5 ದಿನಗಳ ಒಳಗಡೆ ನಾವು ಮಹಿಳೆಯರಿಗೆ ಗುಡ್ ನ್ಯೂಸನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದರು. ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತೇಳಿದರೆ, ಬಟ್ ಇದು ಗೊತ್ತಿಲ್ಲ, ಇನ್ನು ಗ್ಯಾರಂಟಿ ಇಲ್ಲ, ಬಟ್ ಇದು ಬೇರೆ ಮೂಲಗಳಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ ಏನಿದೆ ಅಂತ ಹೇಳಿದರೆ, ಗೃಹಲಕ್ಷ್ಮಿಯರಿಗೆ ಈ ವಾರನೂ ಸಹಿತ ಅವರು ಹಣನ ಹಾಕ್ತಾ ಇಲ್ಲ. ಅಂದರೆ ಹಣ ಹಾಕಿ ಅದು ಬರಲಿಕ್ಕೇ ಒಂದು ವಾರ ಟೈಮ್ ತೊಗೊಳುತ್ತೆ ಅಥವಾ 3-4 ದಿನ ಟೈಮ್ ತೊಗೊಳುತ್ತೆ. ಎನಿವೆ ಅವ್ರು ಹೇಳಿರೋ ಪ್ರಕಾರ ಹಣ ಹಾಕಿದ್ರು ಅಂತೇಳಿದರೆ, ಸೊ ಇವಾಗ ಇವತ್ತು ನಾಳೆ ನಾಡಿದ್ದೊಳಗಡೆ ಹಣ ಬರಬೇಕು. ಬಟ್ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು 4,000 ಒಟ್ಟಿಗೆ ಕೊಡ್ತೀವಿ ಮುಂದಿನ ವಾರದಲ್ಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಇದು ಯಾಕೋ ಸ್ವಲ್ಪ ಆರೈಕೆ ಉತ್ತರ ಅಂತ ಅನಿಸ್ತಾ ಇದೆ. ಹಣ ಬಂದಾಗಲೇ ಗ್ಯಾರಂಟಿ ಅನ್ನೋ ಥರ ಆಗಿಬಿಟ್ಟಿದೆ. ಇದು ಗೃಹಲಕ್ಷ್ಮಿದು ಸ್ಟಾರ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಬಂತು. ಬಟ್ ಇವಾಗ ಏನಂದರೆ ಹಣ ಯಾವಾಗ ಬರುತ್ತೋ ನಾವು ಅವಾಗ ತೊಗೋಬೇಕು ಅನ್ನೋ ಥರ ಆಗಿದೆ. ಸೊ ಅವರು ಸ್ಟೇಟ್ಮೆಂಟ್ಗಳನ್ನು ನೀವು ನೋಡ್ತಾ ಇದ್ದೀರಾ, ಏನು ಕೊಟ್ಟಿಲ್ಲ ಅಂತೇಳಿದರೆ ತಲೆ ಹೋಗುತ್ತಾ ಅಂತ ಹೇಳ್ತಿರೋದು, ಅಥವಾ ನಮಗೆ ಟ್ಯಾಕ್ಸ್ಗಳು ಪೇ ಮಾಡಿರಿ ನಾವು ಹಣ ಕೊಡ್ತೀವಿ ಅಂತಿರೋದು, ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರಾ ಅಂತಕ್ಕಂಥದ್ದು. ಸೊ ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಏನೇ ಸ್ಟೇಟ್ಮೆಂಟನ್ನು ಕೊಟ್ಟರು ಹಣ ಕೊಡ್ತಾ ಇದ್ದಾರೆ, ಕೊಡೋದನ್ನು ಅವರು ಕರೆಕ್ಟಾಗಿ ಕೊಟ್ಟರೆ ಸೊ ಇಷ್ಟೊಂದೆಲ್ಲ ಸಮಸ್ಯೆ ಆಗೋದಿಲ್ಲ. ಗೃಹಲಕ್ಷ್ಮಿಯರು ಇದೇ ಹಣನ ನಂಬ್ಕೊಂಡಿದ್ದಾರೆ. ಎಷ್ಟೋ ಜನ ಮಹಿಳೆಯರು ಇದು ಗೃಹಲಕ್ಷ್ಮಿ ಯೋಜನೆ ಅಂತೇಳಿದ್ರೆ ಬಡ ಮತ್ತು ಮಧ್ಯಮ ಕುಟುಂಬದವರಿಗೆ, ಅದರಲ್ಲೂ ಸ್ಕೂಲು ಕಾಲೇಜಸ್ಸು ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಫೀಸಿಗಾಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರು ಇವಾಗ ರಿಲೀಸ್ ಮಾಡ್ತೀವಿ, ನಾನು 2 ದಿನದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ವಾರ 10 ದಿನ ಈ ಥರ ಮುಂದೆ ಹೋಗ್ತಾನೆ ಇರುತ್ತೆ. ಬಟ್ ನೀವು ಬೇರೆ ಒಂದು ಇದರಲ್ಲಿ ನೋಡೋದಾದರೆ, ಬೇರೆ ಒಂದು ಯೂಟ್ಯೂಬರ್ಸಲ್ಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ನೋಡೋದಾದರೆ, ಹಣ ಬಂದಿದೆ ಆಲ್ರೆಡಿ, ನಿನ್ನೆ ಬಂದಿದೆ, ಮೊನ್ನೆ ಬಂದಿದೆ, ಇವತ್ತಿಷ್ಟು ಜನಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, ರಿಲೀಸ್ ಆದರೆ ಇವತ್ತು ನಾಳೆ ರಿಲೀಸ್ ಆಗಬೇಕು. ಇಲ್ಲ ಅಂದರೆ ಸೊ ಬೇರೆ ಮೂಲಗಳಿಂದ ಬಂದಿರೋ ಮಾಹಿತಿಯ ಪ್ರಕಾರ ಸೊ ಅವರು ನಾವು 4,000 ಒಟ್ಟಿಗೆ ಕೊಡ್ತೀವಿ ಮುಂದಿನ ವಾರದಲ್ಲಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ 4,000 ಒಟ್ಟಿಗೆ ಕೊಡುವಂಥ ಸೀನೇ ಇಲ್ಲ. ಅವ್ರು ಇಲ್ಲಿವರೆಗೂ ಹಂಗೆ ಕೊಟ್ಟೇ ಇಲ್ಲ. ಅವರು ಕೊಟ್ಟರೆ ಮತ್ತು 2,000ನೇ ಕೊಡೋದು. ಬಟ್ ಇವಾಗ 4,000 ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಈ ವಾರ ಹಣ ಬರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಆಗಿದೆ. ಸೊ ಇನ್ ಕೇಸ್ ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣನ ಬಂದು ನೀವು ತೊಗೊಂಡಿದ್ರೆ ಇವತ್ತು ನಾಳೆ ಒಳಗೆ ಏನಾದರೂ 20ನೇ ಕಂತಿನ ಹಣ ಜಮಾ ಆಯಿತು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.